ಗೋಮಾತೆಗೆ ಸೀಮಂತ ಕಾರ್ಯ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ರಾಮಗೇರಿ ಗ್ರಾಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಶ್ರೀ ನಾಗರಾಜ್ ಶಿ ಮಡಿವಾಳರ್ ಅವರ ಮನೆಯಲ್ಲಿ ನಿನ್ನೆ ರಾತ್ರಿ ಶ್ರೀ ತಾಯಿ ಕಾಮಧೇನು ಗೋಮಾತೆಗೆ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಯಿತು. ಭಾರತೀಯ ಭವ್ಯ ಪರಂಪರೆಯಲ್ಲಿ ಗೋವಿಗೆ ಮಾತೃಸ್ಥಾನ ನೀಡಲಾಗಿದೆ ಮತ್ತು ತಾಯಿ ಅಕ್ಕ ತಂಗಿಯರಿಗೆ ಯಾವ ರೀತಿಯಾದ ಸೀಮಂತ ಕಾರ್ಯ ಕೈಗೊಂಡು ಉಡಿಯನ್ನ ತುಂಬುತ್ತೇವೆ, ಅಂತೆಯೇ ಈ ನಮ್ಮ ಪೂಜ್ಯ ಗೋವಿನ ಸೀಮಂತ ಕಾರ್ಯವನ್ನ ಮಾಡಲು ನಮ್ಮ ಪೂರ್ವಜನ್ಮದ ಫಲವೇ ಸರಿ ಮತ್ತು ಜಗತ್ತಿಗೆ ಅನ್ನ ಹಾಕುವಂತ ರೈತನ ಎತ್ತುಗಳಿಗೆ ಜನ್ಮದಾತೆ ಈ ಗೋಮಾತೆ. ಸರ್ವರಿಗೂ ಈ ತಾಯಿ ಸಕಲ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ನೀಡಿ ಕಾಪಾಡಲಿ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ನಾಗರಾಜ್ ಮಡಿವಾಳರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಈರಮ್ಮ ಶ್ರೀ ಮಡಿವಾಳರ್, ಶ್ರೀ ಗುಡ್ಡಪ್ಪ ಬೇವಿನಮರದ್, ಶ್ರೀ ಮಾರ್ತಾಂಡಪ್ಪ ಗಂಜಿಗಟ್ಟಿ, ಶ್ರೀ ಪರಸಪ್ಪ ಹುಣಶಿಮರದ್, ಶ್ರೀ ನಬೀಸಾಬ್ ಅಣ್ಣಿಗೇರಿ, ಶ್ರೀ ಶಿವಾನಂದ್ ಜುಲ್ಪಿ, ಶ್ರೀ ಲಕ್ಷ್ಮಣ್ ಯರಗುಪ್ಪಿ, ಶ್ರೀ ಎಸ್ ಬಿ ಸುಂಕದ್, ಶ್ರೀ ಹನುಮಂತಪ್ಪ ಹುಣಶಿಮರದ್ ಹಾಗೂ ತಾಯಂದಿರು, ಮನೆಯ ಸದಸ್ಯರೆಲ್ಲರೂ ಹಾಜರಿದ್ದರು. ವರದಿ ಸದಾಶಿವ್ ಬಿ ಮೂಡೆಮ್ಮನವರ್. ಶ್ರೀ ತಾಯಿ ಈರಮ್ಮ ಮಡಿವಾಳರವರ ಮನೆಯಲ್ಲಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಅವರ ನಿವಾಸದಲ್ಲಿ ಇವತ್ತ ಶ್ರೀ ಗೋತಾಯಿಯ ಸೀಮಂತ ಕಾರ್ಯವನ್ನು ಇವತ್ತು ಏರ್ಪಡಿಸಲಾಗಿದೆ. ಹಾಗಾಗಿ ಇವತ್ತ ಹಿಂದೂ ಸಂಸ್ಕಾರದ ಏನು ಸಂಪ್ರದಾಯ ಇದೆ ಆ ಸಂಪ್ರದಾಯ ಪ್ರಕಾರ ಇವತ್ತೆಲ್ಲ ತಾಯಂದಿರು ಕೂಡಿ ಸೋಬಾನ ಪದಗಳನ್ನು ಹೇಳಿ ಹಿರಿಯರನ್ನು ಕೂಡಿಸಿ ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ, ಸೀರೆ ಉಡಿಸುವಂಥ ಕಾರ್ಯಕ್ರಮವನ್ನು ಆ ಗೋತಾಯಿಗೆ ನಮ್ಮ ಮನೆಯಲ್ಲೇ ಈ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂದ್ರೆ ಈ ಮೊಟ್ಟ ಮೊದಲಿಗಾಗಿ ನಾವು ದೇಶದಲ್ಲಿ ನಾವು ಮೊಟ್ಟ ಮೊದಲಿಗಾಗಿ ಆ ಗೋತಾಯಿಗೆ ನಾವೇನು ಆದ್ಯತೆ ಕೊಡ್ತೇವೆ, ಆ ಆದ್ಯತೆ ಒಂದು ಸ್ತ್ರೀಯರ ಆದ್ಯತೆ ಅಂತ ಈ ಸಂದರ್ಭದಲ್ಲಿ ನಾವು ಬಯಸ್ಕೊಂಡಿದ್ದೀವಿ. ಹಾಗಾಗಿ ಆ ತಾಯಿಯ ಉಡಿ ತುಂಬಿ ಇವತ್ತ ಆ ಮಡಲಿಗೆ ಕಾರ್ಯಕ್ರಮ ಎಲ್ಲ ತಾಯಂದ್ರು ಇವತ್ತ ಒಳ್ಳೆಯ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ. ಈ ಸಂಪ್ರದಾಯ ಇದೇ ರೀತಿಯಾಗಿ ಉಳಿದು ಬೆಳೆದು ಇದೇ ರೀತಿಯಾಗಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅದು ಅಮೃತ ಅಂತೇಳಿ ಅದು ಗೋ ಆಗಿರೋದ್ರಿಂದ ನಾವು ಸ್ತ್ರೀಗಳನ್ನ ವಿಚಾರಿಸಿದಾಗ ಅದು ಮಾಡ್ರಿ ಒಳ್ಳೆ ಕಾರ್ಯಕ್ರಮವನ್ನು ಜರುಗಿಸಿಕೊಂಡಿದ್ದಕ್ಕೆ ಇವತ್ತೇನು ನಾವು ಸ್ತ್ರೀಗಳಿಗೆ ಮಾಡ್ತೀವಿ ಅದೇ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿ ಅದೇ ರೀತಿಯಾಗಿ ಗೋತಾಯಿಗೆ ನಾವು ಮಾಡಿದ್ದೀವಿ. ಈ ದೇಶಕ್ಕೆ, ಈ ಗ್ರಾಮಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಸಹ ಕೂಡ ಆ ಗೋತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಪೂಜಿಸಿವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಂದ್ರು ಉಡಿ ತುಂಬಿಸ್ಕೊಂಡು ಆ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ ಅಂತ ನನಗೆ ಬಹಳ ತುಂಬ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದೇ ರೀತಿಯಾಗಿ ಸಂಪ್ರದಾಯವನ್ನು ಗೋತಾಯಿಯ ಮುಂದುವರ್ಕೊಂತ ಹೋಗ್ಲಿ. ಆ ಗೋತಾಯಿ ಬಗ್ಗೆ ಬಹಳ ಗೌರವದಿಂದ ರೈತರು ನಾವು ಎಲ್ಲ ಕೂಡ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ರೈತರು ಸಹ ಕೂಡ ಹೂಡುವಂತ ಬಸವಣ್ಣ ಆ ತಾಯಿ ಹೊಟ್ಟೆಯಲ್ಲಿ ಬಂದಿರ್ತೈತಿ. ಈ ಜಗತ್ತಿಗೆ ಅನ್ನ ನೀಡುವಂತ ರೈತ ಅದನ್ನ ಎದರಿಂದ ಬೆಳಿತಾನಪ್ಪ ಅಂದ್ರೆ ಆ ಬಸವಣ್ಣನಿಂದ ಬೆಳೆದು ನಮ್ಗೆ ಅನ್ನವನ್ನು ಹಾಕ್ತಾನ. ಹಾಗಾಗಿ ಬಸವಣ್ಣನ ಮತ್ತು ಗೋತಾಯಿಯನ್ನ ನಾವು ಪೂಜಿಸಬೇಕು. ನಮ್ಮ ಸಂಪ್ರದಾಯ ಅಂತ, ನಮ್ಮ ಹಿಂದೂ ಸಂಪ್ರದಾಯದಿಂದ ಬಂದಿರತಕ್ಕಂಥ ಸಂಪ್ರದಾಯ ಅದೇ ರೀತಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಮುಂದಿನ ಪೀಳಿಗೆ ಈ ಸಂಪ್ರದಾಯ ಗೊತ್ತಾಗ್ಲಿ, ತಿಳಿಲಿ ಅಂತ ನಾವು ಸಹ ಕೂಡ ಈ ಸಂಪ್ರದಾಯ ಕಾರ್ಯಕ್ರಮವನ್ನು ಜರುಗಿಸಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ನೆರವೇರಿಸಿರ್ತಕ್ಕಂಥ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಗುಡ್ಡಪ್ಪಜ್ ಇರ್ಬೋದು, ಪ್ರಸನ್ನ ಇರ್ಬೋದು, ಕೋಟೆಪ್ಪಜ್ ಇರ್ಬೋದು, ನಮ್ಮ ಶಿವನಪ್ಪನ ಇರ್ಬೋದು, ಅನಿಗ ಸಾಹೇಬ್ ಇರ್ಬೋದು, ಅನೇಕ ತಾಯಂದಿರು ಇರ್ಬೋದು, ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬದ ಹೃದಯದ ಸಂತೋಷವನ್ನು ಅವರಿಗೆ ಅರ್ಪಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ಮುಂದಿದಾಗಿ ಆ ತಾಯಿ ಉಡಿ ತುಂಬಿ ಆ ಪ್ರಸಾದವನ್ನು ಮಾಡಿಸ್ಬೇಕು ಅನುಕೂಲ ಮಾಡಿಕೊಳ್ಳಿ ಅಂತ ಕೇಳ್ಕೊಂತೇನೆ.